ವಿರೋಧವಾಗಿ ಹೇಳಿಲ್ಲ. 15ರಿಂದ 17% ಮಾಡೋದ್ರ ವಿರೋಧವಾಗಿ ಹೇಳಿಲ್ಲ. ಆದ್ರೆ ಇದು ಕಾನೂನು ಪ್ರಕಾರ ಆಗಿಲ್ಲ ಅಂತ ಹೇಳಿದ್ರು. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು, ಇದು ಜಾರಿಗೆ ತರಲಿಕ್ಕೆ ಆಗಲ್ಲ ಅಂತ ಹೇಳಿ ಜಾತಿ ಪರಿಶಿಷ್ಟ ವರ್ಗದವರಿಗೆ ನಾನು ಕೂಡ ಹೋರಾಟ ಮಾಡಿದ್ದೇನೆ, ಈಗಲೂ ಕೂಡ ಒಪ್ಕೊಂಡಿದ್ದೇನೆ, ಅವತ್ತು ಕೂಡ ಒಪ್ಕೊಂಡಿದ್ದೆ, ಇವತ್ತು ಕೂಡ ಒಪ್ಕೊಂಡಿದ್ದೇನೆ. ಯಾವತ್ತು ಕೂಡ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆ ವಿರೋಧ ಮಾಡಿಲ್ಲ ಅಂತ ಹೇಳಿದ್ದೀನಿ. ಅಲ್ಲಿ ಕೂತ್ಕೊಂಡು ಮಾತಾಡಬೇಡಿ. ಅದಕ್ಕೆ ವಿರುದ್ಧವಾಗಿ ಹೇಳಿಲ್ಲ. ಬೆಲ್ಲದವರು ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳನ್ನ ಈ ತರ ವಿರೋಧ ಪಕ್ಷದ ನಾಯಕರು ಹಿಂಗೆ ಹೇಳ್ಬಿಟ್ರು. ಹಂಗೆ ಎಲ್ಲಿ ಹೇಳಿದ್ದೀನಿ ತೋರ್ಸಪ್ಪ. ತಾವು ಕುತ್ಕೊಂಡ್ರೆ ಮಾತಾಡ್ತೀನಿ. ಎಲ್ಲಿ ಕೂತ್ಕೊಳ್ರಿ ಪ್ಲೀಸ್, ದಯಮಾಡಿ ಸುಳ್ಳು ಹೇಳಬಾರ್ದು. ಎಲ್ಲಿ ತೋರಿಸಿ ನೋಡೋಣ. ತೋರಿಸಿ, ಎಲ್ಲರೂ ಹೇಳಿರೋದು ನನ್ಗೆ ತೋರಿಸ್ರಿ. ಹಿಂಗೆ ಈಗ ಹೇಳಿದ್ದೀರ, ಮಾತಾಡೋದಲ್ಲ, ಹುಡುಕಿ ಕೊಡ್ತಾರೆ ಬಿಡಿ ಸರ್. ಅಶ್ವಥ್ ನಾರಾಯಣ್ ನಿಮ್ಗೆ ಹೇಳ್ತಾ ಇಲ್ಲ, ಕೂತ್ಕೊಳ್ಳಿ. ಅವ್ರು ಹೇಳ್ತಾ ಇರೋದು ಸುಳ್ಳು ಹೇಳಿರೋದು ಏನಿಲ್ಲ. 15ರಿಂದ 17 ಮಾಡಿದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿಯವರು ಸರ್ಕಾರದಲ್ಲಿ ಮಾಡಿದ್ದೀವಿ. 17% ಇದ್ದಾರೆ. ಇನ್ಫ್ಯಾಕ್ಟ್ ನಾಗಮೋಹನ್ ದಾಸ್ ಹತ್ರ ಹೋಗಿ ಹೇಳಿದವರು ನಾವೇನೆ. 17 ಮಾಡಿ ಅಂತೇಳಿ ಹೇಳಿದವರು ನಾವೇನೆ. ಸರ್ಕಾರದಲ್ಲೇ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಿರಲಿಲ್ಲ? ಆಯ್ತು, ಈಗ ಚರ್ಚೆ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ರಿಸರ್ವೇಶನ್ ವಿರುದ್ಧವಾಗಿದ್ದೀವಿ ಅಂತಕ್ಕಂಥ ಮಾಹಿತಿ ಹೋಗ್ಲಿ ವಿರುದ್ಧ ಅಂತ ಏನು ಹೇಳಿಲ್ಲ ಸರ್, ಹೇಳ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಕರೆಕ್ಟ್. ನಾನು ಯಾವಾಗಲೂ ಕೂಡ ಪರಿಶಿಷ್ಟ ಜಾತಿಯವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು, ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು. ಇವತ್ತೂ ಕೂಡ ಹೇಳ್ತೇನೆ, ನಾಳೆನೂ ಕೂಡ ಹೇಳ್ತೇನೆ. ನಾನು ಮೀಸಲಾತಿ 50% ಇರಬೇಕು ಅಂತ ಹೇಳೋವನಲ್ಲ, ನಾನು ಮೀಸಲಾತಿ 75% ಇರಬೇಕು ಅಂತ ಹೇಳೋನು. ಮೀಸಲಾತಿ 75% ಇರಬೇಕು ಅಂತ ಹೇಳೋನು, 50% ಅಲ್ಲ. ನೀವು ಇದ್ದಕ್ಕಿದ್ದಲೇ 10% ಮಾಡಿಬಿಟ್ರಿ. ಎಲ್ಲಿದೆ ಕಾನ್ಸ್ಟಿಟ್ಯೂಷನ್ ನಲ್ಲಿ? 15, 16ರಲ್ಲಿ ಇದೆಯಾ ಹಂಗಂತ? ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಇದೆಯಾ? ಹೇಳಿರ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಂತ ಹೇಳಿರ್ತಕ್ಕಂಥದ್ದು. ಅದನ್ನ ಬಿಟ್ರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಅಂತ ಮೀಸಲಾತಿ ಕೊಟ್ಟಿಲ್ಲ. ಕೇಂದ್ರದಲ್ಲಿ ಮಾಡಿಬಿಟ್ರು. ಸಿ, ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ನಾನು ಯಾವಾಗಲೂ ಕೂಡ ಇವತ್ತು ನನ್ನ ನಿಲುವು ಇದೆ. ಹಿಂದೆನೂ ಕೂಡ ನಿಲುವಿತ್ತು, ಇವತ್ತು ಇದೆ, ಮುಂದಿನಿಂದ ಮುಂದೇನೂ ಕೂಡ ಇರ್ತದೆ. ಅವ್ರು ಉತ್ತರ ಕೊಡ್ಬೋದು. ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಸುಳ್ಳು ಯಾವುದು ಹೇಳಿಲ್ಲ, ನಾವು ನಿಜ ಹೇಳೋದು. ಯಾಕಂದ್ರೆ 2011ರ ಜನಗಣತಿ ಪ್ರಕಾರ 17.15 ಪರಿಶಿಷ್ಟ ಮುಖ್ಯಮಂತ್ರಿ ಮಾತಾಡ್ತಿದ್ರೆ ಏನ್ ಬುದ್ಧಿ ಇಲ್ಲ ಇವತ್ತು ಮಾತಾಡ್ತೀನಿ. ನೀವು ಪರಿಶಿಷ್ಟ ಜಾತಿಯವರು ಅಲ್ಲ, ಅವರು ಸಿಎಂ ಒಬ್ಬರು ಸಿಎಂ ಉತ್ತರ ಕೊಡ್ತಾರೆ. ನೀವು ಕೂತ್ಕೊಳ್ಳಿ.